ಅವರೆಲ್ಲ ಬೇರೆ ಬೇರೆ ರಾಜ್ಯದವರು. ಐಷಾರಾಮಿ ಕಾರುಗಳನ್ನ ಹಾಕೊಂಡು ಬಂದು ಬೆಂಗಳೂರಿನಲ್ಲಿ ಧಾಮ್ ಧೂಮ್ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ರು. ಸರ್ಕಾರದ ಕಣ್ಣಿಗೂ ಮಣ್ಣೆರಚ್ತಾ ಇದ್ರು. ಆದ್ರೆ ಇವತ್ತು ಅಖಾಡಕ್ಕಿಳಿದ RTO ಸರಿಯಾಗಿ ಬುದ್ಧಿ ಕಲಿಸಿದೆ. ಡೆಲ್ಲಿ, ಹರಿಯಾಣ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಎಲ್ಲವೂ ಹೊರ ರಾಜ್ಯದ ಕಾರುಗಳೇ. ಅನಧಿಕೃತವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಮಾಲೀಕರು ಡಿಲ್ಡಾರ್ ಆಗಿ ಸಿಟಿ ರೌಂಡ್ಸ್ ಹಾಕ್ತಿದ್ರು. ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತೆ ಮಸ್ತಿ ಮಾಡ್ತಿದ್ದವರಿಗೆ RTO ಅಧಿಕಾರಿಗಳು ಸ್ಟ್ರೋಕ್ ಕೊಟ್ರು. ಐಷಾರಾಮಿ ಕಾರು ಚಾಲಕರಿಗೆ RTO ಅಧಿಕಾರಿಗಳ ಶಾಕ್. ಆಡಿ, ಹೋಂಡೈ ಸೇರಿ 50 ಕಾರುಗಳು ಸೀಸ್, 250 ಕೇಸ್. ಹೊರ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಕಾರುಗಳನ್ನ ಮತ್ತೊಂದು ರಾಜ್ಯದಲ್ಲಿ ಓಡಿಸಲು RTO ರೂಲ್ಸ್ ಫಾಲೋ ಮಾಡಬೇಕು. ಆ ರಾಜ್ಯದ NCO ಪಡೆದಿರಬೇಕು. ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿರಬೇಕು. ಆದ್ರೆ ಈ ಕಿಲಾಡಿ ಕಾರು ಮಾಲೀಕರು ಎಲ್ಲಾ ರೂಲ್ಸ್ ಬ್ರೇಕ್ ಮಾಡಿ ಬೆಂಗಳೂರಲ್ಲಿ ಕಳ್ಳಾಟ ಮಾಡ್ತಿದ್ರು. ಬೇರೆ ರಾಜ್ಯದ ವಾಹನಗಳನ್ನ ಇಲ್ಲಿ ರಾಜಾರೋಷವಾಗಿ ಓಡಿಸ್ತಿದ್ರು. ಆದ್ರಿವತ್ತು ಎಲ್ಲರಿಗೂ ಬಿಗ್ ಶಾಕ್ ಆಗಿತ್ತು. ಕೋರಮಂಗಲ RTO ಅಧಿಕಾರಿಗಳು ಕಾರ್ಯಾಚರಣೆ ಶುರು ಮಾಡಿದ್ರು. ಮರಿವಾಳ, HSR ಲೇಔಟ್, ಸಿಲ್ಕ್ ಬೋರ್ಡ್, ಬೆಳ್ಳಂದೂರು, ರಿಂಗ್ ರೋಡ್ ಸೇರಿದಂತೆ 10 ಕಡೆ ತಪಾಸಣೆ ನಡೆಯಿತು. ಕಾರುಗಳ ಮೇಲೆ ಅನಧಿಕೃತವಾಗಿ ಜಾಹೀರಾತು ಹಾಕೊಂಡಿದ್ದವರು, ಟ್ಯಾಕ್ಸ್ ಕಟ್ಟದವರು, ವೈಟ್ ಬೋರ್ಡ್ನಲ್ಲಿ ಟ್ರಾವೆಲ್ಸ್ ಓಡಿಸುತ್ತಿದ್ದವರು, ಪ್ರಯಾಣಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದ ಅಗ್ರಿಗೇಟರ್ ಕಂಪನಿಗಳ ವಾಹನಗಳನ್ನು ತಪಾಸಣೆ ಮಾಡಿ ಕೇಸ್ ಜಡಿದ್ರು. ಹೊರ ರಾಜ್ಯದ ಆಡಿ, ಹೋಂಡೈ, ವರ್ನಾ, ಇನೋವಾ ಸೇರಿದಂತೆ 50 ಕಾರುಗಳನ್ನ ಸೀಸ್ ಮಾಡಿದ್ರು. 250 ಕೇಸ್ ದಾಖಲಿಸಿ 25 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ರು. ಬೇರೆ ರಾಜ್ಯದ ವಾಹನಗಳು ಅಂದರೆ ಮುಖ್ಯವಾಗಿ ಡೆಲ್ಲಿ ಮತ್ತು ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಜಾರ್ಖಂಡ್ ಅಲ್ಲಿಂದ ಬಂದು ಇಲ್ಲಿ ಸುಮಾರು 2-3 ವರ್ಷ 4 ವರ್ಷ ಆದ್ರೂ ತೆರಿಗೆ ಕಟ್ಟದೇನೆ NOCಗಳನ್ನು ಪಡೆದು ಆಯಾ ಕೆಲವು ವೆಹಿಕಲ್ಸ್ NOCಯನ್ನು ಪಡೆದು ಇಲ್ಲೇ ಓಡಾಡ್ತಕ್ಕಂಥದ್ದು ಅಂಥ ವಾಹನಗಳನ್ನು ಸಹ ಸೀಸ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ವಾಹನಗಳ ಮೇಲೆ ನಾವು ತಪಾಸಣೆ ಕೈಗೊಳ್ಳುತ್ತೇವೆ. ತೆರಿಗೆ ಮತ್ತು ದಂಡದ ರೂಪದಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ನಮಗೆ ಸುಮಾರು 20-25 ಲಕ್ಷ ಬರೋ ಸಾಧ್ಯತೆ ಇದೆ. ಕಾರು ಚಾಲಕನೊಬ್ಬ, ನಾವು ಚೆನ್ನೈಯಿಂದ ಬಂದಿದ್ದೀವಿ. ವಿದೇಶದಲ್ಲಿದ್ದ ನಮ್ಮ ಮಾಲೀಕರು ಬೆಂಗಳೂರಿನಲ್ಲಿ ಶಾಪಿಂಗ್ಗೆ ಬಂದಿದ್ದಾರೆ. ಈಗ NOC ಕೇಳಿದ್ರೆ ಹೇಗೆ ಅಂತ ಅಳಲು ತೋಡಿಕೊಂಡ್ರು. ಇವಾಗ NOC ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಇದು ಓನ್ ಬಾಡಿ. ಇವಾಗ ಏನು ಮಾಡಿದ್ದಾರೆ, ಅವರು ಅಮೆರಿಕಲ್ಲಿಂದ ಬಂದಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ಅವ್ರ ತಂಗಿ ಮನೆ ಇಲ್ಲಿದೆ. ಅದಕ್ಕೋಸ್ಕರ ಅಲ್ಲಿ ಚೆನ್ನೈಲಿಂದ ಇಲ್ಲಿಗೆ ಬಂದಿದ್ದಾರೆ ಅವರು ನೋಡೋಕೊಳಕ್ಕೆ. ಅವ್ರು ಬರೋ ಟೈಮಿಗೆ ಇಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಓಡಾಡ್ತಾ ಇದ್ದೀವಿ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ. ಇನ್ಶೂರೆನ್ಸು, ಪೊಲ್ಯೂಷನು ಎಲ್ಲ ಪಕ್ಕಾ ಡಾಕ್ಯುಮೆಂಟ್ ಇದೆ. NOC ಇರೋದು ನಮಗೇನು ಗೊತ್ತಾಗಲ್ಲ. ಈ ನಡುವೆ ಮದ್ಯಪಾನ ಮಾಡಿ ಶಾಲಾ ವಾಹನ ಓಡಿಸ್ತಿರೋ ಚಾಲಕರ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕಿದ್ರು. ಬೇಜವಾಬ್ದಾರಿ ಚಾಲಕರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ರು. ಶಾಲಾ ಆಡಳಿತ ಮಂಡಳಿ ಚಾಲಕರ ಮೇಲೆ ನಿಗಾ ಇಡಬೇಕು ಅಂತ ಆಗ್ರಹಿಸಿದ್ರು. ಈ ಥರ ಅನ್ಕಾನ್ಶಿಯಸ್ ಅವರು ಆಲ್ಕೋಹಾಲ್ ನಿನ್ನೆ ರಾತ್ರಿ ಕೊಟ್ಬಿಟ್ಟು ಬೆಳಗ್ಗೆ ಬರ್ತೀರಾ ಆ ಥರ ಏನಾದರೂ ಒಂದು ಆಗಿದ್ರೆ ಭಾಳ ಬೇಜಾರಾಗುತ್ತೆ ಸರ್. ಇದು ನಮ್ಮದು ಮಕ್ಕಳ್ರೆ, ಯಾಕಂದರೆ ಎಲ್ಲರಿಗೂ ಅವರು ಮಕ್ಕಳ್ರೆ ಎಲ್ಲ ಶಾಲಾ ಟೈಮಲ್ಲಿ ಡ್ಯೂಟಿ ಅವರ್ಸಲ್ಲಿ ಯಾವುದೇ ಕಾರಣ ಆಗಲಿ ದುಶ್ಚಟಗಳು ಯಾವುದೂ ಇರಬಾರ್ದು. ಮದ್ಯಪಾನ ಅಂತಲ್ಲ, ಯಾವುದೇ ಒಂದು ದುಶ್ಚಟ ಯಾವುದೂ ಇರಬಾರ್ದು. ಬೇರೆ ಟೈಮಲ್ಲಿ ಅವರ ಸ್ಕೂಲ್ ಅವರ್ಸ್ ಮುಗಿದ್ಮೇಲೆ ಏನಿದೆ ಆ ಟೈಮಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಅದೇನೇ ಇರಲಿ, ಇಷ್ಟು ದಿನ ನಾವು ಆಡಿದ್ದೇ ಆಟ ಅಂತ ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿದ್ದ ಕಾರು ಮಾಲೀಕರಿಗೆ RTO ಸರಿಯಾಗಿಯೇ ಬೆಸಿ ಮುಟ್ಟಿಸಿದೆ. ವಿನಯ್ ರಾಜಪ್ಪ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.